ಹಾಂ ಹಂಗೋ ಫಸ್ಟ್ ಎಷ್ಟೋ ಟೈಮು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಾ ಇರೋದು. ಇಲ್ಲಿಂದ ರೈಡ್ ಸ್ಟಾರ್ಟ್ ನೋಡೋಣ. ನಿಮ್ಮ ಗೌತಮ್ ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಹಿಂದಿನ ಇದರಲ್ಲಿ ಹೇಳ್ದಂಗೆ ಸಕಲೇಶ್ಪುರ ರೈಡ್ ಹೋಗ್ತೀನಿ ಅಂತ ಹೇಳಿದ್ವಿ. ಸೊ ಬಾಯ್ಸ್ ಎಲ್ಲ ಅಲ್ಲೇ ಹೋಗ್ತಾಯಿದ್ದೀವಿ. ಇಲ್ಲೊಬ್ಬ ಮುಂದೆ ಹೋಯ್ತಾ ನೋಡ್ರಿ, ಇವನೊಬ್ಬ. ಸುಮಾರು ಜನ ಮುಂದೆ ಹೋಗಿದ್ದಾರೆ, ಒಬ್ಬ ಮಾತ್ರ ನಾನು ಹಿಂದೆ ಇದ್ದಾರೆ ಅಂತ ಅಂದ್ಕೊಂಡೆ. ಅವನು ಪಕ್ಕದಲ್ಲೇ ಬಂದ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ ನೆಲಮಂಗಲದಲ್ಲಿ ಒಂದು ಸ್ಟಾಪ್ ಹಾಕೋಣ ಅಂತ ಈಗ ಹೋಯ್ತಾ ಇದ್ದೀವಿ. ನೋಡೋಣ. ಅಲ್ಲೇ ಇವತ್ತಿಂದ ಎಷ್ಟೊಂದು ವೀಕೆಂಡ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಶನಿವಾರ ಬಂದವರೆ ಆರಾಮಾಗೆಲ್ಲ ಪಾರ್ಟಿ ಗಿಟ್ಟಿ ಮಾಡ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ರೈಡ್ ಗೀಡ್ ಹೊಡ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನಾನು ಹಿಂಗೆ ನಮ್ಮ ಅಮ್ಮ ಏನಾರು ಈ ಥರ ಓಡಿಸಿ ನೋಡ್ಬಿಟ್ರೆ ಯೂಟ್ಯೂಬಲ್ಲಿ ಕೆರ ಹಾಕಿ ತೊಗೊಂಡು ಹೊಡಿತಾರೆ. ಸೊ ಈ ಥರ ಪ್ಲ್ಯಾನ್ ಇದೆ ನಮ್ಮದು. ಸೊ ಹೋಗ್ತಾಯಿದ್ದೀವಿ ಇವಾಗ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಗಾಡಿದೆಲ್ಲ ಪೂಜೆ ಗೆಜ್ಜೆ ಅಂತ ಏನು ಮನೆ ಮುಂದೆ ಫಸ್ಟು ಟೈಮು ಈ ಥರ ನಾವು ಎಲ್ಲ ಹುಡುಗರು ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ಸಲ ಎಲ್ಲ ಅದೇ ಸಲ ಫಿಕ್ಸ್ ಆಗಿ ಹೋಗ್ತಾ ಇರೋದು. ನಾನು ಅಂದ್ಬಿಟ್ಟು ಎಲ್ಲೋಗ್ಬಿಟ್ರು ಇವರು, ಕಾಣ್ತಾನೆ ಇಲ್ಲ ಯಾರೂ. ಓ ಮೈ ಗಾಡ್, ಹೆಂಗೆ ಹೋಗ್ಬೇಕು? ಓ ಮೋಸ್ಟ್ಲಿ ಮೇಲೆ ಹೋಗಿರ್ಬೇಕಾ? ಹೆಂಗೆ ಮೇಲ? ಹೆಂಗೆ ಮೇಲೆ ಕೆಳಗ? ಹಿಂಗ ನನಗೀಗ ಈ ರೂಟ್ ಗೊತ್ತಿಲ್ಲ. ಈ ನನ್ನ ಮಕ್ಕಳು ಹಿಂಗೆ ಈ ಕಡೆ ಹಿಂಗೆ ಬರೋ ಬದಲು ನೆಮ್ಮದಿಯಾಗಿ ಯಶವಂತಪುರ ರೂಟ್ ತೊಗೊಂಡು ಹಂಗೆ ಹೊಂಟಾಗಿದ್ರೆ ನೆಮ್ಮದಿಯಾಗಿರೋದು. ಸುಮ್ಮನೆ ಬಳಸ್ಕೊ ಹೋಗ್ತಿರೋ ಥರ ಕಾಣ್ತೈತೆ. ತಡೆಯಕ್ಕ ಹೋಗ್ತಾ ಇದ್ದೀನಿ. ನಾನೇ ಲಾಸ್ಟು ಗುರು. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ ಹಂಗೆ. ಸೊ ಎಲ್ಲೆಲ್ಲಿ ಏನೇನು ಸ್ಟಾಪ್ ಕೊಟ್ಟು ಏನೇನು ಮಾಡಿದ್ವಿ ಅದೆಲ್ಲ ಹೇಳ್ಕೊಂಬರ್ತೀನಿ. ಓಕೆನಾ? ಅದಪ್ಪ ಜಾಗ್ವಾರ ಅದು. ನೋಡಿ ಯಾರೋ ಒಬ್ಬರು KTM ADV ಒರಿಜಿನಲ್ ADV ಎಲ್ಲೋ ಹೆಲ್ಮೆಟ್ ಹೋಗ್ತಾಯಿದೆ. ನಾವೆಲ್ಲ ಡೂಪ್ಲಿಕೇಟ್. ತಡೆ ಕೇಳಿಸ್ತಾರಲ್ಲ ಈ ಕೆಪ್ರ ನನ್ನ ಮಗನೇ. ನಂಗೆ ರೂಟ್ ಬೇರೆ ಗೊತ್ತಿಲ್ಲ. ಇನ್ನು ಇವನು ಬೇರೆ ತಲೆ ತಿಂತವನಲ್ಲಿ. ಇನ್ನೂ ಎಷ್ಟು ದೂರ ಹಂಗೆ ಹೋಗ್ತಾ ಇರ್ಬೇಕಪ್ಪ. ಅಯ್ಯೋ ಏನು ಹೇಳಿ ಶಿಷ್ಯ, ನೀನು ಹೆಂಗೆ ಬರ್ತಾ ಇದೆಯಾ ಗೊತ್ತಾ? ಅಲ್ಲ ಶಿಷ್ಯ, ಏಯ್ ನಾಕನ್ ಬರೀ ಸಿಗರೇಟು. ಚಿರೋಣ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಮನ ಹುಷಾರ್ ಕಣ, ಗಾಡಿ ಮಾಡೋ. ಒಂದಷ್ಟು NS 400 ಸುಜುಕಿ ಎಪ್ರಿಲಿಯಾ, ಇನ್ನೊಂದು NS, ಆಮೇಲೆ ಇಲ್ಲೊಂದು ಇದೆ ನೋಡಿ NS. ಬನ್ನಿ 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 ಬನ್ನಿ. ಅಯ್ಯೋ ವಿಂಡೋ ವೈಸರ್ ಹಾಕೊಂಡಿಲ್ಲ.
ಓ ಆಲೆ ಎಲ್ಲ ಮಳೆಗಳೇ ಬಂದಿದೆಯಪ್ಪ ಗುರು ಭಗವಂತನೇ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ, ಬಟ್ ಏನಂತ ಗೊತ್ತಾಯ್ತಲ್ಲ. ನೋಡೋಣ ಬನ್ನಿ, ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಯಾರ್ಯಾರ ಜೀವನ ಏನಂತ ಒಂದು ಸಾಂಗ್ ಹೇಳೋ ಥರ ಪರಿಸ್ಥಿತಿ ಬಂದಿದೆ. ಯಾವುದೋ ಒಂದು ಗಾಡಿ ಕೆತ್ಕೊಂಬತ್ತೈತೆ ನನ್ನ ಹಿಂದೆ. NS ಇವನು ಪ್ರೀತಮ್ ಇರ್ಬೇಕಣ್ಣ ಮೋಸ್ಟ್ಲಿ. ಹೌದು NS ಪ್ರೀತಮ್ ಇರಬೇಕು. ಅಯ್ಯೋಯ್ಯೋ ಬೋಳೆ ಮಕ್ಳಾಗೋಯ್ತಾ ನೋಡ್ರಿ ಅವರು. ಗಾಡಿ ತಡೀತಾ ಇದೆ ಗುರು ಗಾಡಿಗೆ. ಓ ನಂದು ಭಾರ ಐತಲ್ಲ, ಹಿಂದೆ ಲಗೇಜು 2 ಇದೆ, ಒಂದಿತ್ತು. ಅಣ್ಣ ಬನ್ನಿ ಅವನ. ಓ ಹೆವಿ ವಿಂಡ್ ಬ್ಲಾಸ್ಟ್ ಗುರು, ಹೆವಿ ವಿಂಡ್ ಬ್ಲಾಸ್ಟ್ ಇದೆ, ಹೆವಿ ವಿಂಡ್ ಬ್ಲಾಸ್ಟ್. ನಾನೇ ಲಾಸ್ಟ್ ಹೋಗ್ತಾ ಇರೋದು ಗುರು. ಹೋಗಿದೆ ಗಾಡಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗುತ್ತೆ. ನಕ್ಕು ನಿನ್ಗುರು ಹಿಂಗೋಗ್ಬಿಟ್ರಲ್ಲ ಅಪ್ಪ. ನನ್ನ ಜಾಗ ಸ್ವಿಚ್ ಆಯ್ತು. ನೆಲಮಂಗಲ ಟೋಲು ದಾಟಿದ್ವಿ, ಅಲ್ಲಿ ಟೀ ಕಾಫಿ ಬ್ರೇಕ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹಾಡು ಹಾಕೊಂಡಿದ್ದೀನಿ ಬ್ಲೂಟೂತಲ್ಲಿ, ಮುಂದೆ ಮಗು ಅದು ಕೇಳಿಸ್ತಾನೆ ಇಲ್ಲ. ಸೊ ನಾನು ಸ್ವಲ್ಪ ನಕ್ಕನ್ ಸೊಳ್ಳೆ. ಓ ಮಳೆ ಅನ್ನೇ ಆಗ್ತಿದೆ ಇಲ್ಲ ಗುರಾಲೆ. ನೋಡಿ ಎಲ್ಲ ಹೈವೇ ಫ್ರೀ ಇದೆ. ಅಕ್ಕ ನಮ್ಮ ಮೈಸೂರು ರೋಡಲ್ಲಿ, ಈ ಕನಕಪುರ ರೋಡಲ್ಲಿ 2 ವೀಲರ್ಸ್ಗೆಲ್ಲ ನಕ್ಕ ದುಡ್ಡು ಮಾಡ್ತಾರೆ ಗುರು ಸುಮ್ಮನೆ. ಇದೇ ಫಸ್ಟ್ ಟೈಮ್ ಕೂಡ ನೈಟಲ್ಲೂ ರೈಡ್ ಮಾಡಿಕೊಂಡು ಹೋಗ್ತಾ ಇರೋದು. ಎಲ್ಲಿ ಗಂಟ ರೂಟ್ ಸಿಗೋಗಂಟ. ಅಲ್ಲೇ ಎಷ್ಟೋ ಕಿಲೋಮೀಟ್ರ್ ಆಗಿ ತುಂಬ 840 200 ಕಿಲೋಮೀಟ್ರ್ ಮೇಲೆ ದಾಟಿರ್ಬೋದು ಅಂತ ನನಗೆ ಅನಿಸಿಕೆ. ಬಟ್ ನಂಗೆ ಗೊತ್ತಿಲ್ಲ ಅದು ಎಷ್ಟಾಗಿದೆ ಅಂತ. ನಾನೇನು ನೋಡೋಕ್ಕೆ ಹೋಗಿಲ್ಲ, ಹೇಳಿಸ್ಲೂ ಇಲ್ಲ. ಇವರು ಮನಸ್ಸರಲ್ಲ ಕಣಯ್ಯ, ಅವರು ಮನಸ್ಸರಲ್ಲ ಅವರು. ಎಲ್ಲುಗುರು ನಮ್ಮವ್ರು ಯಾರು ಕಾಣ್ತಲ್ಲ, ಇನ್ನೊಂದು ಮಕ್ಕಳು ಒಬ್ಬರು ಇಲ್ಲ. ಯಾರು ಗುರು, ಯಾರು ಇಲ್ವಲ್ಲ ಗುರು ಇಲ್ಲಿ. ಬರೀ ಯಾವುದೋ ಡಾಬಾ ಐತೆ ಇಲ್ಲಿ. ಗುರು ಎಲ್ಲಿ ಗುರು ಕಾಣ್ತಾನೆ ಇಲ್ಲ ನನ್ನ ಮಕ್ಕಳು. ನಮ್ಮ ಇದಕ್ಕೆ ಬೇರೆ ಕಾಣಿಸ್ತಾನೆ ಇಲ್ಲ, ಲೈಟ್ ಬೇರೆ ಹೊಡಿತೈತೆ.
ನಾನೇ ತುಂಬ ಮುಂದೆ ಬಂದ್ಬಿಟ್ಟ ಏನಾರ. ಇಲ್ಲ ನಾನೇ ತುಂಬ ಮುಂದಿನಿಂದ ಬಂದ್ಬಿಟ್ಟ, ಏನೋ ಕತೆ. ಹಂಗಂಗೂ ಬಂದು ಸದ್ಯ ಸಕಲೇಶಪುರ ಒಳಗಡೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಯಾವುದೊಂದು ಇದರಲ್ಲಿ ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಲಾಡ್ಜಿಂಗ್ ಅಂತ ಇದೆ. ಸೊ ಎಲ್ಲ ಅಲ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಹುಡುಗರೆಲ್ಲ ಊಟಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ. ಎಲ್ಲ ಫುಲ್ಲು ಮೈ ಕೈ ಎಲ್ಲ ಫುಲ್ಲು ನೋವು ಬಂದು ಬೆಂಡ ಹೊಡೆಯುತ್ತೆ. ಸೊ ಬಾಯ್ಸ್ ಗಾಡಿ ಎಲ್ಲ ಅದೆಲ್ಲ ನಿಂತ್ಕೊಂಬಿಡೈತೆ. ಅದೆಲ್ಲ ಶಿಸ್ತಾಗೈತೆ. ಲಗೇಜ್ ಕೂಡ ಇಳಿಸಿಲ್ಲ, ಅಲ್ಲೇ ಊಟಕ್ಕೆ ಕೊಟ್ಟೋಗ್ಬಿಟ್ಟವ್ರೆ. ಊಟ ಮಾಡಿಕೊಂಡು ಸದ್ಯ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ರೆಡಿ ಮಾಡ್ಕೊಂಡು ಊಟ ಮಾಡಿಕೊಂಡು ಶಿಸ್ತಾಗಿ ಫ್ಲ್ಯಾಟ್ ಆಗೋದು ಅಷ್ಟೇ ಕೆಲಸ. ಇನ್ನು ಮಿಕ್ಕಿದೆಲ್ಲ ನಾಳೆ ಸಿಗೋಣ. ಇದು ಮೊದಲನೇ ಎಪಿಸೋಡ್ ಆಗಿರ್ಬೋದು ಸಕಲೇಶಪುರ ನಾನು ಇದು ಮಾಡ್ತಾ ಇರೋದ್ರಲ್ಲಿ. ಸೊ ಮಿಕ್ಕಿದೆಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋನ ಇವತ್ತೇ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನಾಳೆ ಒಟ್ಟು ಲಾಸ್ಟಲ್ಲೆಲ್ಲ ಮಾಡ್ತೀವಿ ಒಂದೇ ಸಲ. ಇವ್ರಿಗೆಲ್ರಿಗೂ ಬಾಯ್, ಗುಡ್ ನೈಟ್.